ಹಾಯ್ ಫ್ರೆಂಡ್ಸ್, ವಿಯೆಟ್ನಾಂನ ಎರಡನೇ ವಿಡಿಯೋಗೆ ಸ್ವಾಗತ. ನಾವು ಏರ್ಪೋರ್ಟಿಂದ ಡೈರೆಕ್ಟ್ ನಾವು ಹೊರಟುತ್ತೆ ನಾವು ಉಳ್ಕೊಳ್ಳೋಕೆ ವ್ಯವಸ್ಥೆ ಆಗಿರೋ ಹೋಟ್ಲಿಗೆ. ನೀವು ನೋಡ್ತಾ ಇದ್ದೀವಿ ನೋಡಿ, ದಿ ಕೋಡ್ ಅಂತ ಹೋಟೆಲು. ತುಂಬ ಬ್ಯೂಟಿಫುಲ್ ಆಗಿದೆ. ಅಲ್ಲಿಂದ ನಮ್ಮ ರೂಮ್ಗೆ ಎಂಟ್ರೆನ್ಸ್ ಅದು. ರೂಮ್ ಅಂತೂ ತುಂಬ ಚೆನ್ನಾಗಿತ್ತು. ರೂಮಿಂದ ನೋಡಿ ವ್ಯೂ ಪಾಯಿಂಟ್ ತೋರಿಸ್ತೀನಿ ನಿಮಗೆ. ನೋಡಿ, ರೂಮು ಎದುರುಗಡೆನೆ ಹೈವೇ, ಅದ್ರ ಎದುರುಗಡೆನೆ ಬೀಚು. ತುಂಬ ಬ್ಯೂಟಿಫುಲ್ ಆಗಿತ್ತು ರೂಮ್ ಮಾತ್ರ. ನಾವು ಬಾಲ್ಕನಿ ಬಂದ ತಕ್ಷಣ ರೂಮ್ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ನೋಡ್ತಾ ಇದ್ದೀವಿ ನೋಡಿ. ಎಲ್ಲ ಮುಗಿಸ್ಕೊಂಡು ನಾವೀಗ ಹೊರಟಿದ್ದೆ. ಮಾರ್ಬಲಲ್ಲಿ ನಂಬರ್ 1 ಅಂತಂದರೆ ವಿಯೆಟ್ನಾಂ ಮಾರ್ಬಲ್ ಅಂತಾರೆ. ಅದರಲ್ಲಿ ಮಾಡಿರೋಂಥದ್ದು ಇದೆಲ್ಲ ನೀವು ನೋಡ್ತಾ ಇದ್ದಿಲ್ಲ, ಅದೆಲ್ಲ ಪೂರ್ತಿ ಮಾರ್ಬಲ್ಲೇ ಮಾಡಿರೋದು. ಸೋಫಾ, ಚೇರು ಎಲ್ಲ ನೋಡ್ತಾ ಇದ್ದೀನಿ. ನಿಮಗೆ ತೋರಿಸ್ತಾರ ಪೂರ್ತಿ ಮಾರ್ಬಲ್. ತುಂಬ ವಿಯೆಟ್ನಾಂ ಮಾರ್ಬಲ್ ಫೇಮಸ್ ನೋಡಿ. ಎಲ್ಲ ಥರದ್ದು ಚಿತ್ರಗಳೆಲ್ಲ ಮಾಡವ್ರೆ ನೋಡಿ. ಇನ್ನೂ ತೋರಿಸ್ತೀನಿ ನೋಡಿ. Whisper truth as they flow down, and their songs entwine with the trees that stand, knotted in time by nature's hand. Each echoing step on the forest floor opens a world through an ancient door. The silence alive, yet brimming with sound. In the arms of solitude I am found. Oh, whispering pines, sing me your tune. Caught in the rhythm, the stars and the moon teach me the language of rustling leaves, stories that linger on the breath of the breeze. ಈ ಮಾರ್ಬಲ್ ಮ್ಯೂಸಿಯಮ್ ಮುಗಿಸ್ಕೊಂಡು ನಾವು ಹೊರಟಿದ್ದೆ ಒಂದು ಒಳ್ಳೆ ದೊಡ್ಡ ಕೇವ್ಗೆ. ಅಂತಂದರೆ ಈ ಮಂಜೆಬೆಲ್ಸ್ ಮೂವಿಲೊಂದು ನೋಡಿದಿರಿ ನೋಡಿ, ಆ ಥರ ಕೇವ್ ಇದು. ತುಂಬ ಚೆನ್ನಾಗಿದೆ. ಅಂಡರ್ಗ್ರೌಂಡಲ್ಲಿ ಐತೆ. ಕುತೂಹಲ, ನಿಗೂಢ ತುಂಬ ಇದೆ ನೋಡಿ. ನೋಡ್ತಾ ಇದ್ರಿ. ಈ ವಿಡಿಯೋದಲ್ಲಿ ಆದಷ್ಟು ಇದನ್ನು ನಿಮಗೆ ಕವರ್ ಮಾಡಿ ತೋರಿಸ್ತೀನಿ ನೋಡಿ.
ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋಗೆ ದಯವಿಟ್ಟು ನಮ್ಮನ್ನು ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಮುಂದೆ ಇನ್ನೊಂದು ಅದ್ಭುತ ವಿಡಿಯೋ ಜೊತೆ ಬರ್ತೀನಿ. ಇವತ್ತು ನಮ್ಮನ್ನ ಭಾಗ 3 ಬರ್ತೀನಿ. ಥ್ಯಾಂಕ್ ಯು ಸೋ